ಈ ಸೋಷಿಯಲ್ ಮೀಡಿಯಾನ ನಿಜ ಜೀವನವೆಂಬ ಭ್ರಮೆಯಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳುವ ಜನರಿಗೆ ನಾನು ಅವರ ಬಗ್ಗೆ ಅನುಕಂಪವನ್ನು ವ್ಯಕ್ತಪಡಿಸ್ತೀನಿ. ಎಲ್ಲ ಅಲ್ಲ, ಕೆಲವು ನಿಜವಾಗಲೂ ಸಾಮಾಜಿಕವಾಗಿ ಒಳ್ಳೆಯದಾಗಿರುತ್ತೆ, ಕೆಲವಂತೂ ವಿಪರೀತ ಜೋಕರ್ಗಳು. ನನ್ನ ಪ್ರಕಾರ ವಿಲಕ್ಷಣ ಹೆಸರಿನಲ್ಲಿ ವಿಡಂಬನಾತ್ಮಕವಾಗಿ ಆರಂಭಗೊಂಡ ಅನಂತ ಪಕ್ಷದ ದೇಶ ಜೊತೆ ಭಾರಿ ಸಂಚಲನ ಆಲ್ಟರ್ನೇಟ್ ಪೊಲಿಟಿಕಲ್ ಪಾರ್ಟಿ ಟೈಪ್ ವಾಟ್ ರಬ್ಬಿಶ್ ವಿಲ್ ಇಟ್ ಬಿಕಮ್. ಮಾಡುವುದೇ ಆದ್ರೆ ಆಲ್ಟರ್ನೇಟ್ ಪೊಲಿಟಿಕಲ್ ಪಾರ್ಟಿ ಮಾಡಬೇಕು ಸರಿಯಾಗಿ. ನಾನು ಹೇಳ್ತದೆ, ಈಗಿರೋ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಮುಖಾಮುಖಿ ಹಿಡಿದ ಕಪಾಳ ಕೊಡಿಬೇಕು ಅನ್ನೋದೇ ಆದ್ರೆ ಯುವ ವರ್ಗ ಅದಕ್ಕೆ ಬೇಕಾದಂತ ಆಲ್ಟರ್ನೇಟ್ ಸಿಸ್ಟಮ್ಸ್ ತರಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬುರುಡೆ ಬಿಟ್ಕೊಂಡು ತಿರುಗುವಂತ ಉತ್ತರ ಕುಮಾರ ಅಲ್ಲ ನೀವು. 1 ಕೋಟಿ ಮಾಡ್ಬಿಟ್ರಂತೆ, ಏನ್ ದೊಡ್ಡ ಏನ್ರಿ ಆಗ್ಬಿಡುತ್ತೆ, ದೊಡ್ಡದು ಏನಾಗ್ಬಿಡುತ್ತೆ, ಏನಾಗುತ್ತೆ? 1 ಕೋಟಿ 40 ಲಕ್ಷ ಏನು ಆ ಲೈಕ್ ಅಂತ ಒತ್ತೋದೊಂದು ರೋಗ. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಅಷ್ಟೇ, ಕಂಡಿದ್ದಕ್ಕೆಲ್ಲ ಐ ಲೈಕ್ ಅಂತ ಒತ್ತೋದು ಒಂದು ರೋಗ. ಇಫ್ ಯು ಆರ್ ಸೀರಿಯಸ್, ನೋ ದರ್ ಇಸ್ ನಥಿಂಗ್ ರಾಂಗ್ ಮಾಡೋದ್ರಲ್ಲಿ. ಈಗಿರುವ ಸ್ಥಾಪಿತ ರಾಜಕೀಯ ಪಕ್ಷಗಳು ದಿಮಾಕಿನಿಂದಲೂ, ಕೊಬ್ಬಿನಿಂದಲೂ, ಅಹಂಕಾರದಿಂದಲೂ, ಮದದಿಂದಲೂ, ಭ್ರಷ್ಟತೆಯಿಂದಲೂ, ಸ್ವಜನ ಪಕ್ಷಪಾತದಿಂದಲೂ ಸ್ವಾರ್ಥಿಗಳ ಕೂಟವಾಗಿ ಕಂಗೊಳಿಸುತ್ತಾ ಇವೆ ನಮ್ಮ ರಾಜಕೀಯ ಪಕ್ಷಗಳು. ಮುತ್ತಿನಂತ ಮಾತಾಡದೆ ಅಳಿಮಯ್ಯ. ವಿ ನೋ ಇಟ್. ಇದಲ್ಲ ಪ್ರಜಾಪ್ರಭುತ್ವ ನಾವು ಬಯಸಿದ್ದು ಅನ್ನೋದು. ಆದ್ರೆ ಅದನ್ನ ಮಾಡಲಿಕ್ಕೆ ಒಂದು ದಾರಿ ಬೇಕದಕ್ಕೆ ಸರಿಯಾಗಿ. ಅದೇ ಬಿಟ್ಟು ವಿಡಂಬನಾತ್ಮಕವಾಗಿ ನಾನು ಕಾಕ್ರೋಚು, ನಾಳೆ ಇಲಿ, ನಾಳೆ ಗೆಂಡಾಮೃಗ ಅಂತ ಮಾಡಿ ಅದಕ್ಕೆ ಲೈಕ್ 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 ಅಂತ ಹಾಕೊಳ್ಳಿ. ಏನಾಗತ್ತೆ ಆಮೇಲೇನು ನಿಮ್ ತೆವಲ್ ತೀರ್ತು ಅಷ್ಟೇ. ಈಗ ಗೊತ್ತಾಯ್ತು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ಟ್ರಾಬಲ್ ಓಪನ್ ಮಾಡಿದ್ರೆ ಇದು ಬರ್ತಿದೆಯಂತೆ ಕಾಕ್ರೋಚ್ ಜನತಾ ಪಾರ್ಟಿ. ಇಲ್ಲ, ಇದೊಂದು ತಮಾಷೆ, ಇದು ಇನ್ನೊಂದು ಮಜಾ ತಗೋತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದ ವೈರಲ್ ವಿಡಿಯೋಗಳು ಅಂದರೆ ಏನು? ಯಾರೋ ನನ್ನೊಂದಿನ ಕೇಳಿದ್ರಪ್ಪ, ರಂಗ ಸೋಷಿಯಲ್ ಮೀಡಿಯಾದ ವೈರಲ್ ವಿಡಿಯೋ ಅಂದ್ರೆ ಏನ್ ರಂಗ ಅಂದ್ರು. ಬೆಳಕು ಮಳೆ ಬಂದಾಗ ನೆಕ್ಸ್ಟ್ ಡೇ ಎದ್ದು ಬಂದು ಕೆಳಗೆ ಬೀಳುವ ಹುಳು ಇದೆಯಲ್ಲ, ಅದೇ ಅಂದೆ. ಅಷ್ಟೇ ಇವುಗಳ ಕತೆ. 3 ದಿನದಿಂದ ಬಂದಿದ್ದು ವೈರಲ್ ವಿಡಿಯೋ ಯಾವನ್ಗಾರು ನೆನಪಿರುತ್ತೇನ್ರಿ? ಅವತ್ತೊಂದು ದಿವಸಕ್ಕೆ ಅವತ್ತವತ್ತು ಅಷ್ಟೇ. ಇದು ಅಷ್ಟೇ. ಹಂಗಾರೆ ನಾನು ನಾಟ್ ಅಗೇನೆಸ್ಟ್. ವಿ ಶುಡ್ ವರ್ಕ್ ಟುವರ್ಡ್ಸ್ ಎ ಬೆಟರ್ ಡೆಮೋಕ್ರಸಿ. ಅನುಮಾನನೇ ಇಲ್ಲ, ಈ ದೇಶಕ್ಕೆ ಆ ಕೊರತೆ ಇದೆ ನಮಗೆ. ಎಲ್ಲರೂ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಬಿಟ್ಟಿದ್ದಾರೆ ನಮ್ಮನ್ನ. ಹಾಗಾಗಿ ಆದ್ರೆ ಇದಲ್ಲ, ಇದರಿಂದ ಏನು ಕ್ರಾಂತಿ, ಯಾವ ಕ್ರಾಂತಿ ಬಂದ್ರೆ ಎಲೆಕ್ಷನ್ಗೆ ಎಲ್ಲರೂ ಡೆಮೋಕ್ರಸಿ ಅಂದರೆ ಸೋಷಿಯಲ್ ಮೀಡಿಯಾ ಬರಹ ಅಲ್ರಪ್ಪ ಅಣ್ಣಂದಿರ. ಡೆಮೋಕ್ರಸಿ ಅಂದರೆ ಚುನಾವಣಾ ರಾಜಕೀಯ, ಅದು ನೆನಪಿಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಬರಹದಲ್ಲಿ ಲೈಕ್, ಅಲ್ಲಿ ಗೆಲ್ಲಲ್ಲ. ಅದನ್ನ ಯೂಸ್ ಮಾಡ್ಕೊಂಡು ಪ್ರಚಾರ ಮಾಡಿ ಓಟ್ ಹಾಕ್ಸಿ ಗೆಲ್ಬೋದು ಬೇಕಾರೆ. ಸರಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದಂತೆ ಫಾಲೋಯರ್ಸ್ ಅಂತೆ, ಅಲ್ಲಿ ಫಾಲೋಯರ್ಸ್, ಇಲ್ಲಿ ಫಾಲೋಯರ್ಸ್, ಡ್ಯಾಶ್ ಡ್ಯಾಶ್ ಅಂತ. ಕಾನೂನು ವಿಚಾರದಲ್ಲಿ ಅದನ್ನ ನಿರ್ಬಂಧ ಹಾಕದಂತೆ. ಯಾಕೆ ಹಾಕ್ಬೇಕು ನಿರ್ಬಂಧ? ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗ್ತಾ ಇದೆ, ಯಾವನ ಅವನಿಗೆ ಉರಿ ಬಿದ್ದಿದ್ದು, ಉರಿ ಆಗಿದ್ದು ಯಾವನ್ಗಪ್ಪ? ಈ CKP ಇಂದ ಅವನು ಯಾವನು ಹೇಳಪ್ಪ ಬಂದು ನನಗೆ ಉರಿ ಆಗ್ತಾ ಇದೆ ಇದು ಅಂತ. ಏಕೆ ನಿನಗೇನು ಉರಿ? ಹಾಕೊಳ್ಳಿ ಬಿಡಿ. ಆಗಲೇ ಕೇಂದ್ರ ಸರ್ಕಾರಕ್ಕೆ ಭಯ ಶುರುವಾಗ್ಬಿಟ್ಟಿದೆ ಅಂತೆಲ್ಲ ಶುರು ಮಾಡಿ ಆಯ್ತಪ್ಪ ಅನ್ಬು. ಯಾರು ಭಯ ಪಡೋದಾದ್ರು ಒಳ್ಳೆ ಕತೆ ಆಗೋಯ್ತು. ಹಂಗೆ ಭಯ ಪಟ್ಬಿಟ್ರೆ ಹೆಂಗೆ? ಯಾಕದನ್ನು ಬ್ಯಾನ್ ಯಾಕೆ ಮಾಡಕ್ ಹೋಗ್ತೀರಿ? 3 ದಿನ ಬಿಡಬೇಕು, ಬೆಳಕಿನ ಹತ್ರ ಬೀಳುತ್ತೆ ಕೆಳಕ್ಕೆ. ಆಮೇಲೆ ಒಂದನ್ನು ನೆನ್ಪಿಟ್ಕೋಬೇಕು, ಸರ್ಕಾರಗಳು ಯಾವಾಗಲೂ, ಅದು ಮೋದಿ ಸರ್ಕಾರನೋ, ಸಿದ್ದರಾಮಯ್ಯ ಸರ್ಕಾರನೋ, ಇನ್ನೊಬ್ರು ಸರ್ಕಾರನೋ, ಎಲ್ಲರೂ ಅದೇ ಅಟೆಂಪ್ಟ್ ನಮ್ಮ ಹತ್ರ ಮಾಡಿದ್ದಾರೆ. ನನ್ಗೆ ಅನುಭವ ಇದ್ದಿಂದ ಹೇಳ್ತಾ ಇರೋದು ನಾನು. ಒಬ್ರು ಹೊರಟ್ಬಿಟ್ಟಂದ್ರು 18 ತಿಂಗಳು ಯಾವಾಗಲೇ ಡೋಂಟ್ ಕೇರ್ ಅನ್ಬಿಟ್ಟೆ ನಾನು ಒಬ್ಬರಿಗೆ. ಇನ್ನೊಬ್ರು ಹಂಗಾಗ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತೀನಿ ಅಂತ, ನೀನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಇನ್ನೊಬ್ರಿಗೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಷ್ಟೇ ಅನುಭವದಲ್ಲಿ ಹೇಳ್ತೀನಿ. ನೀವು ಎಷ್ಟು ಇಂತಹ ಭಾವನೆಗಳನ್ನು, ಇದು ವಿಡಂಬನೆ, ಹಾಸ್ಯ, ತುಂಬಾ ತುಂಬಾ ಬಾಲಿಶವಾಗಿ ಕಾಣಿಸ್ಬೋದು ಇದು, ಆದ್ರೆ ಇದು ಭಾವನೆಗಳನ್ನು ತೋರಿಸ್ತಿದೆ ಅನ್ನೋದನ್ನ ಮರಿಬೇಡಿ. ಹೌದು, ಮರಿಬೇಡಿ ಅದನ್ನ ನೀವು. ಅದಕ್ಕೆ ಅಷ್ಟೊಂದು ಜನ ಆಗಿರೋದು ಆಯ್ತಲ್ಲ. ಹಾಗಾಗಿ ನೀವು ತಡೆದಷ್ಟು ಏಳತ್ತದು, ನಿಜ ಏಳತ್ತೆ. ಗೆದ್ಲುಳುತ್ತ ಹುತ್ತುತ್ತರ, ಅದು ಕಿತ್ತಾಕ್ದಷ್ಟು ಕೆಂಜಿಗೆ ಗೂಡ್ತಾರ. ಕಂಡಲ್ಲಿ ಹಿಂಗಂದ್ರೆ ಇಲ್ಲಿ ಕುತ್ಕೊಳತ್ತೆ, ಇಲ್ಲಿ ಬಂದ್ರೆ ಹಿಂಗ್ ಕಚ್ಚತ್ತೆ. ಮಾಡಿದಾರಂತೆ, ಬ್ಯಾನ್ ಮಾಡ್ತಾರಂತೆ. ಅವ್ರು ಹೊಸ ಖಾತೆ ತೆಗೆದ್ರಂತೆ, 25,000 ಮಂದಿ ಹೊಸ ಖಾತೆ ಬಳಸ್ತಿದಾರಂತೆ. 1000 ಬ್ಯಾನ್ ಮಾಡಿದ್ರೆ 1001 ತೆಗೀರಿ, ಹೇಳ್ತೀನಿ ನಾನು. ತೆಗೀರಿ. ಯಾವನ್ರಿ ಅವನು ಬ್ಯಾನ್ ಮಾಡೋನು? ನಾವು ಬ್ಯಾನ್ ಮಾಡ್ತೀವಿ ನಿಮ್ಮ ಪಾರ್ಟಿನ ಅಥವಾ ನಿಮ್ದು ಇನ್ನೊಂದನ್ನ?
ನೀವೇನ್ ಕಡ್ದು ಕೊಂಪೆ ಹಾಕ್ಬಿಟ್ಟಿರೋದು? ನೀವು ಹೇಳಿರೋದಲ್ಲ ಫಾಲೋ ಮಾಡಿದ್ದೀರಾ? ಇದು ಜಿರಳೆ ರಾಂಗ್ ರೀ. ಹೆಗ್ಗಣಗಳ ಪಾರ್ಟಿ ಮಾಡಬೇಕಾಗಿತ್ತು ಸರಿಯಾಗಿ. ಹೆಗ್ಗಣಗಳಾಗಿದ್ರೆ ಕೊರೆದು ಇವ್ರನ್ನೆಲ್ಲ ಹಂಗಂಗೆ ಒಳಗೆ ಸೇರಿಸ್ಬಿಡ್ಬೋದಾಗಿತ್ತು ಬಿಲ್ದೊಳಕ್ಕೆ. ನಾವು ಅಷ್ಟು ಕೋಪ ಬರುತ್ತೆ ಇವ್ರುಗಳು ಆಡೋ ಆಟಗಳಿಗೆ ಒಂದೊಂದ್ಸರಿ. ಸರಿ, ಸಂತೋಷ್ ಲಾಡ್ ಸಮರ್ಥಿಸಿಕೊಂಡಿದ್ದಾರೆ. ಸಂತೋಷ್ ಲಾಡ್ ತಮಗೆ ಆಗದೆ ಇದ್ದಾಗ ಇನ್ನೊಬ್ರಿಗೆ ಆದಾಗ ಸಮರ್ಥಿಸ್ಕೊತಾರೆ, ತಮಗಾದ್ರೆ ಕಷ್ಟಪಡ್ತಾರೆ. ಇರ್ಲಿ. ಲಕ್ಷ್ಮಣ್ ರೇಖಾ ಪಾರ್ಟಿ. ಏನದು ಲಕ್ಷ್ಮಣ್ ರೇಖಾ ಪಾರ್ಟಿ? ದಾಟಬಾರ್ದು ಅಂತ. ಕೂತ್ಕೊಳ್ಳಯ್ಯ, ನಾನು ನೋಡಿದ್ದೀನಿ ಅಂತ ಅನ್ಬೇಕು. ಅವ್ನು ಯಾವನೋ ಲಕ್ಷ್ಮಣ್ ರೇಖಾ ಅಂತೆ. ಲಕ್ಷ್ಮಣ್ ರೇಖಾ ನೀವ್ ಎಷ್ಟು ಸರಿ ದಾಟಿದಿರೋ ಲಕ್ಷ್ಮಣ್ ರೇಖಾನ ಜನರ ಹತ್ರ ಬಂದು ನಮಗ್ ಬಿಡ್ತೀರಲ್ಲ ಬುರ್ಡೆದಾಸ ತಗೊಂಬಂದು. ನೀವು ದಾಟ್ತಾ ಇರ್ಬೋದು ಲಕ್ಷ್ಮಣ್ ರೇಖೆನ. ಯೋಗ್ಯತೆಗೆ ಪಾರ್ಲಿಮೆಂಟ್ ನಡ್ಸಕ್ಕಾಗಲ್ಲ, ಅಸೆಂಬ್ಲಿ ನಡ್ಸಕ್ಕಾಗಲ್ಲ, ಎಲೆಕ್ಷನ್ಗಳನ್ನ ನಿಯತ್ತಾಗಿ ನಡ್ಸಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಲಂಚ ಇಲ್ಲದೆ, ಜಾತಿ ಇಲ್ಲದೆ, ಟ್ಯಾಕ್ಸ್ ದುಡ್ಡನ್ನು ತಿಂದು ತೇಗ್ತೀರಿ. ಲಕ್ಷ್ಮಣ ರೇಖಾ ಅಂತೆ. ಬೈಲಿ ನನ್ನ ಹತ್ರ ರಾಮಬಾಣ ಇದೆ, ಬಿಡ್ತೀನಿ. ಕರೆಕ್ಟ್ ಆಗಿ ಹೇಳಿದ್ರಿ. ಬಾ, ನಿನ್ನ ಹತ್ರ ಲಕ್ಷ್ಮಣ ರೇಖಾ ಇದ್ರೆ ನನ್ನ ಹತ್ರ ರಾಮಬಾಣ ಇದೆ. ಪಟೇಲ್ರ ಹಿಂದೆ ಹೇಳ್ದಂಗೆ ಜೈ ಶಕ್ತಿ ಅಂತ ಹೋಗೊಂದು ಏನೋ ಹೊಡೆದಾಗ ನಿಮ್ಮ ಅಪ್ಪನ ಶಿವನ್ ಕೇಳದೆ ಅಂತ ಹೇಳು ಅಂದ್ರು. ಹಂಗೆ ಬಾ, ನನ್ನ ಹತ್ರ ರಾಮಬಾಣ ಇದೆ, ನಾನು ಬಿಡ್ತೀನಿ, ಬಾ. ಲಕ್ಷ್ಮಣ ರೇಖಾ ಹಾಕ್ದವನು. ಎಸ್, ಒಂದು 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 ಪಕ್ಷವಾಗೋದಕ್ಕೆ ಇದು ಮೊದಲ ಮೆಟ್ಲು ಅಂತ ಯಾಕೆ ಅನ್ಕೋಬಾರ್ದು ಸರ್? ನನಗೆ ಗೊತ್ತಿಲ್ಲ ರೀ. ಆದ್ರೆ ಆಗ್ಲಿ, ಆಗದಿದ್ರೆ ಇಲ್ಲ. ಓಕೆ. ಪಾಯಿಂಟ್ಗೆ ಇದನ್ನು ತುಂಬಾ ಗಂಭೀರವಾಗಿ ರಾಜಕೀಯ ಪಕ್ಷ ಅನ್ನೋ ಥರ ಟ್ರೀಟು ಮಾಡಬೇಡಿ, ತಗೊಳ್ಳಬೇಡಿ. ಓಕೆ, ಅದಲ್ಲ ನಂಬರ್ 2, ಇದನ್ನು ಮಾಡಿದವರ ಭಾವನೆ ನಮಗೆ ಅರ್ಥವಾಗಬಹುದಾದ್ರೂ ಇದಲ್ಲ ಮಾರ್ಗ ಪ್ರಜಾಪ್ರಭುತ್ವದಲ್ಲಿ. ಇದಲ್ಲ. ಮೂರನೇದು, ಇದನ್ನು ಮಾಡಿಸಿಕೊಂಡವರು ಅಂತ ಅಂದುಕೊಳ್ಳುತ್ತಿರುವವರು ಇದನ್ನು ತುಳಿದು ಹೊಸಕ್ಕೆ ಬಿಡುತ್ತೇನೆ ಅಂದ್ರೆ ನೀವು ರಾಕ್ಷಸರು, ದುರಂಧರರು ಅಂತ ನಾವು ಬೈದಾಕ್ಬಿಡ್ಬಾರ್ದು. ರಾಕ್ಷಸರು ದುರಂಧರಾದ್ರೆ ಹೊಡೆದಾಕು ಅಂತ. ರಾಕ್ಷಸರು ನೀವು, ಪ್ರಜಾಪ್ರಭುತ್ವ ವಿರೋಧಿಗಳಾಗಿ ನೀವು ಅಂತ ನಾವು ಹೇಳ್ತೀವಿ. ಅದೇ ಉಲ್ಟಾ ಹೊಡಿದ್ರೆ ಅವರಿಗೆ ಅಷ್ಟೇ. ಹಾಗಾಗಿ ಇದನ್ನ ಅಷ್ಟಕ್ಕೆ ನೋಡಬೇಕು. 4ನೇದು ಬಹಳ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾದ ಇಂತಹ ವೈರಲ್ಲು, ಪೈರಲ್ಲು, ಮೈರಲ್ಲು, ಟೈರಲ್ಲು ಇವೆಲ್ಲ ಇವೆಯಲ್ಲ, ಇವು ನಾನು ಆಗ್ಲೇ ಹೇಳ್ದಂಗೆ ಬೆಂಕಿ ಹುಳ ಅಂದ್ರೆ ಮಳೆ ಹುಳ. ಮಳೆ ಬಂದ್ರೆ ಸತ್ತೋಗುತ್ತೆ. ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಬಂತಪ್ಪ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ರು, ಒಂದು ಮಾತು ಹೇಳಿದ್ರು ಅಲ್ವಾ? ಕೆಲಸ ಇಲ್ಲದೆ ಇರೋ ಯುವಕರುಗಳು ಜಿರಳೆಗಳ ತರ ಆಡ್ತಿದ್ದಾರೆ. ಜಿರಳೆ ಮಾನ್ಯ ನ್ಯಾಯಮೂರ್ತಿಗಳು ಬಳಸಿದಾಗ ಸರಿ ಪದನೋ ಕೆಟ್ಟ ಪದನೋ ಅವಹೇಳನಕಾರಿಯೋ ಬೇಡ, ಆ ಪ್ರಶ್ನೆ ಬೇರೆ. ಓಕೆ. ಬಟ್ ಅವ್ರು ಹೇಳಿದ್ರೆ ಒಂದು ಪಾಯಿಂಟ್ ಇತ್ತು, ಅದನ್ನು ಹೇಳ್ತೀನಿ ಈಗಿನ ಯುವಕರಿಗೆ. ಅಟ್ಲೀಸ್ಟ್ ಕೆಲವು ಯುವಕರಿಗೆ ಹೇಳಲೇಬೇಕು, ಯಾಕಂದ್ರೆ ಅವರು ದುಷ್ಟರು, ದುರುಳರು ಮತ್ತು ಕಚಡಗಳವರು. ಹೇಳಲೇಬೇಕದನ್ನ. ಇನ್ನೊಂದು ಜಿರಳೆ ಪಾರ್ಟಿ ಮಾಡಿ ನನ್ನನ್ನು ಸೇರಿಸ್ಕೊಳ್ಬೇಕಾರೆ ಐ ಡೋಂಟ್ ಕೇರ್. ಕೆಲವರು ಕೆಲಸವಿಲ್ಲದೆ ಇರೋ ಕಚಡಗಳು RTI ಮತ್ತು ಪ್ರೆಸ್ ಎಂಬ 2 ಲೇಬಲ್ಗಳನ್ನು ದುರುಪಯೋಗ ಮಾಡುತ್ತಿರುವುದು ಹೌದು. ನಮಗಿದೆ ಆ ಅನುಭವ. ಅಲ್ಲಿ ಐ ಲೈಕ್ ಇಟ್ ಅಂತ ಒತ್ತದ ನಿಮಗಿಲ್ಲ ಅನುಭವ, ನಮಗಿದೆ. ವಿ ನೋ ಇಟ್, ಏನ್ ನಡೀತಾ ಇದೆ ಅಂತ ಮೀಡಿಯಾನಲ್ಲಾಗ್ಲಿ. ವಸೂಲಿಗಾರರಾಗೋಗಿದ್ದಾರೆ ಮಾಧ್ಯಮದವರು, ಭ್ರಷ್ಟರು, ದರೋಡೆಕೋರರ ಗತಿ ಸಮೀಪದಲ್ಲಿದ್ದಾರೆ, ಬ್ಲಾಕ್ ಮೇಲರ್ಗಳು. ಅದಿದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. RTI ಮಿಸ್ಯೂಸ್ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರೂ ಅಲ್ಲ, ಕೆಲವರು, ಯಾರೋ ಕೆಲವರು. ಹೌದು. ಹಾಗಾಗಿ CJ ಹೇಳಿದ್ರಲ್ಲಿ ಒಂದು % ಇದೆಯೇ ಹೊರತು ಕಂಪ್ಲೀಟ್ ಎಲ್ರಿಗೂ ಅಪ್ಲೈ ಅಲ್ಲ. ಎಸ್, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.